ಇದೇನು ಸಾಧುಗಳು, ಎಂದು ಇಲ್ಲದ ಇಂದು ನನ್ನನ್ನು ಹುಡಿಕೊಂಡು ಇಷ್ಟು ದೂರ ಬಂದಿದ್ದೀನಲ್ಲ. ಜೈ ಮಹಾಕಾಲ್, ನನ್ನಿಂದೇನಾದ್ರೂ ಆಗ್ಬೇಕಾಗಿತ್ತ? ಹೇ ದುಷ್ಟ, ನಿನ್ನಾಟ ಮಿತಿ ಮೀರ್ತಾ ಇದೆ. ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ನಿನ್ನ ಹುಚ್ಚಾಟಗಳನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು. ಹುಚ್ಚಾಟ? ಯಾವ ಹುಚ್ಚಾಟದ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ನಿನ್ನಲ್ಲಿ ನಾಗಿಣಿಯನ್ನು ಶಕ್ತಿಹೀನಳನ್ನಾಗಿ ಮಾಡಿ ಮನುಷ್ಯಳನ್ನಾಗಿ ಮಾಡುವ ವಿಷದ ಅಸ್ತ್ರವೊಂದು ಸೇರಿಕೊಂಡಿದೆ ಎನ್ನುವ ವಿವರ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀಯಾ? ಯಾವುದೇ ಕಾರಣಕ್ಕೂ ನೀನು ನಾಗಿಣಿಯ ಮೇಲೆ ಆ ಅಸ್ತ್ರವನ್ನು ಪ್ರಯೋಗಿಸಕೂಡುದು. ಒಂದು ವೇಳೆ ಪ್ರಯೋಗಿಸಿದ್ದಾದಲ್ಲಿ ಮುಂದಾಗುವ ಅನಾಹುತಗಳಿಗೆ ನೀನೇ ಜವಾಬ್ದಾರನಾಗ್ತೀಯ ಭೈರವ. ಎಚ್ಚರ! ಈ ಭೈರವನಿಗೆ ಬೆದರಿಕೆ? ಜೈ ಮಹಾಕಾಲ್! ಬೆದರಿಸ್ತಿಲ್ಲ ಭೈರವ, ಎಚ್ಚರಿಸ್ತಾ ಇದ್ದೀನಿ. ನೀನಿಂತಹ ಯಾವುದಾದ್ರೂ ಒಂದು ಅನಾಹುತಕ್ಕೆ ಕೈ ಹಾಕ್ತೀಯ ಅಂತ ನನಗೆ ಮೊದಲೇ ಸೂಚನೆ ಸಿಕ್ಕಿತ್ತು. ಆದರೆ ನಿನ್ನ ಈ ಪ್ರಯೋಗದಿಂದ ನಿನಗೂ ಗೊತ್ತಿಲ್ಲದ ಹಾಗೆ ನಾಗಿಣಿಗೆ ಯಾವುದಾದ್ರೂ ಪ್ರಯೋಜನ ಆಗಬಹುದು ಅನ್ನುವ ಆಸೆ ನನಗಿತ್ತು. ಆದರೆ ಈಗ ಅದು ಸುಳ್ಳಾಗಿದೆ. ನಿನ್ನಲ್ಲಿರುವ ಅಸ್ತ್ರ ನಾಗಿಣಿಗೆ ಮಾರಕವಾಗಲಿದೆ ಎನ್ನುವ ವಿಚಾರ ನನಗೆ ಗೊತ್ತಾಗಿದೆ ಭೈರವ. ನಿನ್ನ ಅತಿರೇಕವನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸನ್ಯಾಸಿ, ನಿನ್ನ ಕೊಟ್ಟು ಬೆದರಿಕೆಗೆಲ್ಲ ಹೆದರೋನಲ್ಲ ಈ ಭೈರವ. ಭೈರವ, ಅತಿಯಾಯಿತು ನಿನ್ನೀ ಉದ್ದಟತನ. ಪ್ರಕೃತಿಗೆ ವಿರುದ್ಧವಾದ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀಯಾ. ನಾಗಗಳ ಮಾರಣ ಹೋಮವನ್ನೇ ನಡೆಸಿದ್ದೀಯಾ. ಇದರ ಪರಿಣಾಮವನ್ನು ನೀನು ಅನುಭವಿಸಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾಗಿಣಿಯ ಮೇಲೆ ಆ ಅಸ್ತ್ರ ಪ್ರಯೋಗವಾಗಬಾರದು. ಒಂದು ವೇಳೆ ಪ್ರಯೋಗವಾದರೆ ನಿನ್ನ ಸರ್ವನಾಶ ಖಚಿತ. ಅದು ನನ್ನಿಂದಲೇ. ಏ ಸನ್ಯಾಸಿ, ನನ್ನನ್ನೇ ಸರ್ವನಾಶ ಮಾಡೋಷ್ಟು ಪೊಗರ ನಿನಗೆ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ,
ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ. ಏಯ್ ವಾಯ್ಸ್